ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಬಿಎಲ್ಒ ಅಧಿಕಾರಿಗಳು ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಬರ ಸಿಡಿಲಿನಂತೆ ಬಂದಂತಹ ಸ್ಟೋರಿ ಅಂತ ಹೇಳಿದ್ರೆ ಅದು ತುಮಕೂರಿನಲ್ಲಿ ಬಿಎಲ್ಒ ಭುವನ ಅಪಘಾತದಲ್ಲಿ ಸಾವಿಗೀಡಾದ ಪ್ರಕರಣ. ಕುಟುಂಬಸ್ಥರು ನೇರ ಆರೋಪ ಮಾಡ್ತಾ ಇರೋದು ವಿಪರೀತ ಪ್ರೆಷರ್ನ ಕಾರಣಕ್ಕೆ ಈ ಆಕ್ಸಿಡೆಂಟ್ ಆಗೋ ರೀತಿಯಲ್ಲಿ ಆಯಿತು, ಮಗಳನ್ನು ಕಳ್ಕೊಂಡ್ವಿ ನಾವು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ನೆಲಮಂಗಲ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಭುವನ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಕೂಡ ನೋವಿನಲ್ಲಿರುವಂತಹ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇನ್ನು ಮನೆ ಮಗಳನ್ನು ನೆನೆದು ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಗ್ರಾಮಕ್ಕೆ ಗ್ರಾಮವೇ ಇದು ಅನ್ಯಾಯದ ಸಾವು, ಹೀಗಾಗಬಾರ್ದಾಗಿತ್ತಲ್ವಾ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ವರ್ಕ್ ಪ್ರೆಷರ್ನ ಕಾರಣಕ್ಕೋಸ್ಕರ ಈ ಸಾವು ಅನ್ನೋದು ಕುಟುಂಬಸ್ಥರ ಆರೋಪ ಮತ್ತು ವಾದ. ಮತ್ತು ಇವರ ಕಲೀಗ್ಸ್ ಕೂಡ ಕೆಲವರೆಲ್ಲ ಅದನ್ನೇ ಹೇಳ್ತಾ ಇದ್ರು. ಜಿಲ್ಲಾಡಳಿತ, ತಾಲೂಕಾಡಳಿತ ಬಯಸಿದ್ರೆ ಸ್ವಲ್ಪ ವರ್ಕ್ ಪ್ರೆಷರನ್ನು ಕಡಿಮೆ ಮಾಡ್ಬೋದಾಗಿತ್ತು, ಬಟ್ ಮಾಡಲಿಲ್ಲ ಅನ್ನೋದು ಇವರ ಕಲೀಗ್ಸ್ ಆರೋಪ ಕೂಡ. ಎಸ್ಐಆರ್ ಪ್ರಕ್ರಿಯೆ ಸ್ಟಾರ್ಟ್ ಆದಮೇಲಂತೂ ವಿಪರೀತ ಪ್ರೆಷರ್ ಸ್ಟಾರ್ಟ್ ಆಗಿತ್ತು. ವಿಲೇಜ್ ಅಕೌಂಟೆಂಟ್ಗೆ ಒಂದೊಂದು ಗ್ರಾಮದ ಜವಾಬ್ದಾರಿ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಕಂದಾಯ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸುಮಾರು ವರ್ಕ್ ಇರುತ್ತೆ, ಫೀಲ್ಡ್ ವರ್ಕ್ಸ್ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಎಸ್ಐಆರ್ ಬೇರೆ ಇತ್ತು, ಬಿಎಲ್ಒ ಆಗಿದ್ರು ಕೂಡ, ಬೂತ್ ಲೆವೆಲ್ ಆಫೀಸರ್ ಕೂಡ ಆಗಿದ್ರು. ಸೊ ಇದೆಲ್ಲದರ ನಡುವೆ, ಒತ್ತಡದ ನಡುವೆ ಅಪಘಾತ ಆಯಿತು. ಅವರಿಗೆ ಒತ್ತಡದ ಕಾರಣಕ್ಕೆ ಅಪಘಾತ ಆಯಿತು ಅನ್ನೋದು ಪೋಷಕರ ವಾದ. ಯಾರಿಗೆ ಆಗಲಿ, ಯಾವುದೇ ಫ್ಯಾಮ್ಲಿಗೆ ಕುಟುಂಬದ ಮನೆ ಮಗಳನ್ನು ಕಳ್ಕೊಳ್ಳೋದು, ಅದು ಕೂಡ ಎದೆ ಎತ್ತರಕ್ಕೆ ಬೆಳೆದಂತಹ ಮಗಳು, ಇನ್ನೇನು ಹೊಸ ಜೀವನಕ್ಕೆ ಕಾಲಿಡಬೇಕು ಅಂತ ಆಸೆ ಕಣ್ಗಳಿಂದ ನೋಡ್ತಾ ಇದ್ದಂತಹ ಮಗಳು ಹೀಗೆ ಶವವಾಗಿರೋದು ದೊಡ್ಡ ನೋವು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕೆಲಸದ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ರ? ನೆನ್ನೆಲ್ಲ ಹೇಳ್ತಿದ್ಲು, ತುಂಬಾ ಟಾರ್ಚರ್ ಆಯ್ತಾ ಇದೆ. ನಿನ್ನೆ ಮಾರ್ನಿಂಗ್ ನಾನೇ ಡ್ರಾಪ್ ಮಾಡಿದ್ದೆ ಅವಳು. ನಾನೇ ಬಸ್ ಹತ್ಸಿ ಬಂದಿದ್ದೆ. ಏನು ಹೇಳಿಲ್ಲ, ಬರ್ತೀನಿ ಸಾಯಂಕಾಲ 5 ಗಂಟೆಗೆ ಫೋನ್ ಮಾಡ್ತೀನಿ ಬಾ ಅಂತ ಹೇಳಿದ್ಲು. ಹೌದು ಸರ್. ಕೆಲಸ ಮಾಡ್ತಿರೋ ಹತ್ರ ಸಾಕಷ್ಟು ರೈತರಿಗೆ ಅನುಕೂಲ ಮಾಡೋರಂತೆ, ಅವ್ರಿಗೆ ಅನುಕೂಲ ಮಾಡಿದಾರಂತೆ. ಅನುಕೂಲ ಮಾಡಿದ್ದಾರೆ ಸರ್. ಮೇಲಧಿಕಾರಿಗಳು ಕಿರುಕುಳ ಸಾಕಷ್ಟು. ಹೌದು ಸರ್. ಇತ್ತೀಚೆಗೆ ಅದೇ ಪೌತಿಕತೆ ಒಂದು ಹೇಳೋರು, ಯಾವಾಗಲೂ ಡೈಲಿ ಪೌತಿಕತೆ ಹಾಕಬೇಕು ಅಂತ. ಇಲ್ದಿರು ಎಲ್ಲಿಂದ ಹಾಕೋಣ ಅಂತ ಹೇಳ್ತಾ ಇರೋರು, ಎಲ್ಲಿಂದ ಹಾಕೋದು ಅಂತ ಗೊತ್ತಾಗ್ಲಿಲ್ಲ ಅಂತಿದ್ಲು. ಅವಳು ಕೆಲಸ ಬಿಡ್ತೀನಿ ಅಂತಿದ್ಲು, ನಾವು ಬಿಡಿಸ್ಲಿಲ್ಲ. ಹೌದು. ನಿನ್ನೆ ನೈಟ್ 10 ಗಂಟೆ ಕರೆಸಿದ್ದಾರೆ. ನಿನ್ನೆ ಮಾರ್ನಿಂಗ್ ಬೆಳಗ್ಗೆ ಬೇಗ ಡ್ಯೂಟಿ ಇದೆ, ಹೋಗ್ಬೇಕು, ಪ್ರೋಗ್ರೆಸ್ ಇದೆ, ರಿಪೋರ್ಟ್ ಮಾಡಿಬಿಡ್ತಾರೆ ಅಂತ ಬೇಗ ಹೋದ್ಲು. ಹೌದು, ಹಗಲು ರಾತ್ರಿ ಕಷ್ಟ ಮಾಡೋರು. ಹೌದು ಸರ್. ಇಬ್ರು ಸರ್. ಬೇಗ ಬಂದು ಡ್ಯೂಟಿ ಮಾಡಿ ಅಂತ. ಬೆಳಗ್ಗೆ 6:30ಗೆ ಡ್ರಾಪ್ ಮಾಡಿದೆ ಸರ್ ನಾನು. ಉನ್ನತ ಕನಸನ್ನು ಹೊಂದಿದ್ದಂತಹ ಸರ್ಕಾರಿ ಕೆಲಸವನ್ನು ಪಡೆದು ಬಡವರಿಗಾಗಿ ದುಡಿತಾ ಇದ್ದಂತಹ ಮಗಳನ್ನು ಕಳ್ಕೊಂಡ್ವಿ ನಾವು. ಕೆಲಸದ ಒತ್ತಡ, ನಮ್ಮ ಮಗಳು ನಮ್ಮ ಮನೆಯಿಂದ ಶಾಶ್ವತವಾಗಿ ದೂರ ಆಗೋ ರೀತಿಯಲ್ಲಿ ಆಯಿತು ಅಂತ ಹೇಳಿ ಕರುಳಿನ ಆಕ್ರಂದನ, ಆಳವಾದ ನೋವು ಇಡೀ ಕುಟುಂಬವನ್ನು ಆವರಿಸ್ಬಿಟ್ಟಿದೆ. ಒಟ್ಟಿನಲ್ಲಿ ನೋಡಿ, ಚೆನ್ನಾಗಿ ಓದಿ ಕಷ್ಟಪಟ್ಟು ಕೆಲಸ ಗಿಟ್ಟಿಸ್ಕೊಂಡ್ಮೇಲೆ ನೆಮ್ಮದಿ ಸಿಗುತ್ತೆ ಮಗಳ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ರು. ಬಟ್ ಮಗಳು ಹೀಗೆ ಹೆಣವಾಗಿರೋದು ಆ ಇಡೀ ಕುಟುಂಬಕ್ಕೆ ಅರಗಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಅತೀವ ದುಃಖ ಕೂಡ ಆಗಿದೆ. ದೊಡ್ಡ ಕನಸನ್ನು ಕಟ್ಕೊಂಡಿದ್ದ ಜೀವ ನಿಸ್ತೇಜವಾಗಿ ಮನೆಯಲ್ಲಿ ಇರೋದನ್ನು ಮತ್ತು ಎಲ್ಲ ಕನಸುಗಳನ್ನು ಅರ್ಧಕ್ಕೆ ಬಿಟ್ಟು ಹೋಗಿರೋದನ್ನು ಕುಟುಂಬ